ಹಾಯ್ ಫ್ರೆಂಡ್ಸ್, ನಾನಿವತ್ತು ಚೆನ್ನಂಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಚೆನ್ನಂಕಾಳು ಬೇಯಿಸ್ಕೊಂಡೆ, 4 ಸೀಟಿ ಕುಗಿಸಿದೆ. ಈಗ ಪಾತ್ರೆ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹೆಂಚಿದ್ದು ಹಾಕ್ತಿದ್ದೀನಿ, ಬಾಡಿಸ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡೀನಿ, ಅದನ್ನು ಹಾಕಿ ಬಾಡಿಸ್ತಾ ಇದ್ದೀನಿ. ಚೆನ್ನಂಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ಲೆ 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ಬಾಡಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಅರಿಶಿನ ಪೌಡರ್, 2 ಸ್ಪೂನ್ ಖಾರದ ಪೌಡರ್ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಚೆನ್ನಂಕಾಳು ಬೆಂದಿದೆ, ಅದನ್ನು ತೆಗೆದು ಹಾಕ್ತಾ ಇದ್ದೀನಿ ಇದರಲ್ಲಿ. ಒಗ್ಗರಣೆ ಮಾಡಿದ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ನಾನು ಚೆನ್ನಂಕಾಳು ಬೇಯಿಸ್ಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ, ಹೀಗಾಗಿ ನೀರಿನ ಅವಶ್ಯಕತೆ ಇಲ್ಲ. ಇಷ್ಟು ಸಾಕಾಗುತ್ತೆ. ಇದು ಅನ್ನಕ್ಕೆ ಮಾಡ್ತಾ ಇರೋದು ಇದು ಚೆನ್ನಂಕಾಳು ಸಾಂಬಾರು. ಈಗ ಒಂದು ಕುದಿ ಬಂದಿದೆ. ಇದು ನಾನು ಸಾಯಂಕಾಲ ಮಾಡ್ತಾ ಇರೋದು ಸಾಂಬಾರು, ರಾತ್ರಿ ಊಟಕ್ಕೆ. ಅನ್ನ ಚೆನ್ನಂಕಾಳು ಸಾಂಬಾರು ಅಷ್ಟೇ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.